ಶ್ರೀಗುರುಭ್ಯೋ ನಮಃ ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपम् अतितितीर्षतां तमोन्धं संसारिणां करुणयाः पुराणगुह्यं तं व्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये. ಶ್ರೀ ವೇದವ್ಯಾಸರ ರಚನೆಯಾದ ಶ್ರೀಮದ್ಭಾಗವತದ 11ನೆಯ ಸ್ಕಂಧದವರೆಗಿನ ಕಥಾ ಸಂಗ್ರಹವನ್ನು ಕೇಳಿದ್ದೇವೆ. ಇನ್ನು ಮುಂದೆ 12ನೇ ಸ್ಕಂಧದ ಕಥಾ ಸಂಗ್ರಹವನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ. 12ನೇ ಸ್ಕಂದದ ಆರಂಭದಲ್ಲಿ ಕಲಿಯುಗದ ರಾಜವಂಶವನ್ನು ಪರಿಚಯ ಮಾಡಿಸ್ತಾರೆ. ಅಲ್ಲಿಂದ ಮುಂದೆ ಕಲಿಯುಗದ ಜನರು ಹೇಗಿರ್ತಾರೆ, ಕಲಿಯುಗದಲ್ಲಿ ಧರ್ಮದ ಸ್ಥಿತಿಗತಿಗಳೇನು, ಇದನ್ನು ನಿರೂಪಣೆ ಮಾಡ್ತಾರೆ. ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದವರಿಗೆ ಇದುವರೆಗೆ ಅನೇಕ ಭಗವಂತನ ಅವತಾರಗಳ ಚರಿತ್ರೆಗಳನ್ನು ಮತ್ತು ಅನೇಕ ರಾಜರ್ಷಿಗಳು, ಮಹರ್ಷಿಗಳು, ಭಕ್ತರು ಅವರೆಲ್ಲರ ಚರಿತ್ರೆಯನ್ನು ಕೇಳ್ತಾ ಇರುವಾಗ ಇಂಥ ವಿಸ್ತಾರವಾದ ಭಾಗವತದಲ್ಲಿ ನಮ್ಮ ಚರಿತ್ರೆಯೇ ಬಂದಿಲ್ವಲ್ಲ ಅಂತ ಯಾರಿಗಾದರೂ ಯೋಚನೆ ಇದ್ದರೆ ಈಗ ನಮ್ಮೆಲ್ಲರ ಚರಿತ್ರೆಯನ್ನು ಕೂಡ ಭಾಗವತ ಹೇಳ್ತಾ ಇದೆ. ಕಲಿಯುಗದಲ್ಲಿ ನಾವು ಹೇಗಿದ್ದೇವೆ, ಹೇಗಿರ್ತೇವೆ ಅನ್ನುವುದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ವಿತ್ತಮೇವ ಕಲೋ ನೃಣಾಂ ಜನ್ಮಾಚಾರ ಗುಣೋದಯಾಃ ಧರ್ಮ ನ್ಯಾಯ ವ್ಯವಸ್ಥಾಯಾಂ ಕಾರಣಂ ಬಲಮೇವ ಹಿ. ಈ ಕಲಿಯುಗದಲ್ಲಿ ಯಾರು ಹಣವಂತರಾಗಿದ್ದಾರೆ ಅವರೇ ಉತ್ತಮ ಕುಲದಲ್ಲಿ ಬಂದವರು, ಉತ್ತಮ ಆಚಾರ ಸಂಪನ್ನರು ಎಂಬುದಾಗಿ ಅನ್ನಿಸಿಕೊಳ್ತಾರೆ. ಎಲ್ಲದಕ್ಕೂ ಹಣವೇ ಪ್ರಧಾನವಾಗತ್ತೆ. ಧರ್ಮ ಯಾವುದು, ನ್ಯಾಯ ಯಾವುದು ಅನ್ನುವ ವ್ಯವಸ್ಥೆಯಲ್ಲಿ ಯಾರು ಪ್ರಬಲರಾಗಿದ್ದಾರೋ ಅವರು ಮಾಡಿದ್ದೇ ಧರ್ಮ, ಅವರು ಮಾಡಿದ್ದೇ ನ್ಯಾಯ ಅನ್ನುವಂತಹ ತೀರ್ಮಾನಗಳಾಗತ್ತೆ. ದಾಂಪತ್ಯೆ ಅಭಿರುಚಿರ್ಹೇತು ಮಾಯೈವ ವ್ಯಾವಹಾರಿಕೆ ಸ್ತ್ರೀತ್ವೇ ಪುಂಸ್ತ್ವೇ ಚ ಅತಿರತಿ ವಿಪ್ರತ್ವೇ ಸೂತ್ರಮೇವ ಹಿ. ಸತಿಪತಿಗಳು ಒಟ್ಟಿಗೆ ಇರಲಿಕ್ಕೆ ಯಾವುದೇ ಧರ್ಮದ ಒಂದು ಭೂಮಿಕೆ ಮುಖ್ಯವಾಗಲ್ಲ. ಕೇವಲ ಪರಸ್ಪರ ಆಕರ್ಷಣೆಗಳೇ ಪ್ರಧಾನವಾಗತ್ತೆ. ಆಕರ್ಷಣೆಗಳು ಕಳ್ಕೊಂಡವು ಅಂತಂದರೆ ದಾಂಪತ್ಯವೂ ಕೂಡ ವಿಚ್ಛಿನ್ನವಾಗತ್ತೆ. ಈಗ ದಾಂಪತ್ಯದ ಸೆಳೆತಕ್ಕೆ ಬರೀ ಪರಸ್ಪರ ಆಕರ್ಷಣೆಗಳೇ ಕಾರಣವಾಗಿರುತ್ತೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಹಾಗೆ ವ್ಯವಹಾರ ಪ್ರಪಂಚದಲ್ಲಿ ವಂಚನೆಯೇ ಪ್ರಧಾನ. ಯಾರು ಹೆಚ್ಚು ವಂಚನೆ ಒಳಗೆ ಪ್ರವೀಣರು ಅವರು ಹೆಚ್ಚು ಸಿರಿವಂತರಾಗ್ತಾರೆ. ಹಾಗೆಯೇ ಇದು ಹೆಣ್ಣು ಗಂಡು ಅನ್ನುವ ವ್ಯಕ್ತಿತ್ವಕ್ಕೆ ತೀರ್ಮಾನ ಮಾಡೋದಕ್ಕೆ ಅವರವರ ರತಿ ಕೌಶಲ್ಯವೇ ಕಾರಣ. ಅವರವರ ರತಿ ಕೌಶಲ್ಯದಿಂದ ಇವನು ನಿಜವಾದ ಗಂಡು, ಇವನು ನಿಜವಾದ ಹೆಣ್ಣು ಅನ್ನುವಂಥ ವಿಚಾರವಾಗ್ತಾ ಇದೆ. ಮತ್ತು ಇವನು ಬ್ರಾಹ್ಮಣ ಅನ್ನೋದಕ್ಕೆ ಅವನ ಆಚಾರ ವಿಚಾರಗಳಾಗಲಿ, ಅವನ ಸನ್ನಡತೆಗಳಾಗಲಿ ಇದ್ಯಾವುದೂ ಕಾರಣ ಅಲ್ಲ. ಕೇವಲ ಒಂದು ಜನಿವಾರ ಮೈ ಮೇಲಿದ್ದರೆ ಅವನು ಬ್ರಾಹ್ಮಣ ಅನ್ನುವಂತಹ ಸ್ಥಿತಿಯಲ್ಲಿ ಈ ಕಲಿಯುಗದಲ್ಲಿ ಬ್ರಾಹ್ಮಣರ ಪರಿಸ್ಥಿತಿ ಆಗತ್ತೆ. ಹಾಗೆಯೇ ಸನ್ಯಾಸಿ ಅಂತ ಆಗಲಿಕ್ಕೆ ಅವನಿಗೆ ವೈರಾಗ್ಯ, ತ್ಯಾಗ, ತಿಳುವಳಿಕೆ ಯಾವುದು ಬೇಕಾಗಿಲ್ಲ. ಕಾವಿ ಮೈ ಮೇಲಿದ್ದರೆ ಅವನು ಸನ್ಯಾಸಿ, ಜನ ಅವನಿಗೆ ಮುಗಿದು ಬೀಳ್ತಾರೆ. ಹಾಗೆಯೇ ಸಮಾಜದಲ್ಲಿ ಮನ್ನಣೆ, ನಮಸ್ಕಾರ ಎಲ್ಲ ಸಿಗೋದು ಯಾವುದಕ್ಕೆ ಅಂದರೆ ವ್ಯಕ್ತಿತ್ವಕ್ಕಲ್ಲ, ಬರೀ ಹೊರಗಿನ ಪೋಷಾಕಿಗೆ, ಹೊರಗಿನ ವೇಷಕ್ಕೆ ಜನ ಮರುಳಾಗ್ತಾರೆ, ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ. ಇಂಥ ಸ್ಥಿತಿ ಆಗತ್ತೆ.
ಯಾರಾದರೂ ನ್ಯಾಯ ಮಾರ್ಗದಲ್ಲಿದ್ದಾರೆ, ಅನ್ಯಾಯ ಮಾಡ್ತಾ ಇಲ್ಲ ಅಂತಂದರೆ ಅನ್ಯಾಯ ಮಾಡಬಾರ್ದು ಅನ್ನೋ ಪ್ರಜ್ಞೆಯಿಂದ ಮಾಡ್ತಾ ಇಲ್ಲ ಅಂತಲ್ಲ, ಮತ್ತು ಅವರಿಗೆ ಅನ್ಯಾಯ ಮಾಡೋದಕ್ಕೆ ಬೇಕಾದ ಧನಬಲ ಇಲ್ಲ ಅಂತ. ಧನಬಲ ಇಲ್ಲದೇ ಇರೋದರಿಂದ ಅವರು ಅನ್ಯಾಯ ಮಾಡ್ತಾ ಇಲ್ಲ ಅಷ್ಟೇ ಹೊರತು ನ್ಯಾಯಪ್ರಜ್ಞೆಯಿಂದ ಅನ್ಯಾಯವನ್ನು ಮಾಡದೇ ಇರೋದು ಅಂತಹ ಲಕ್ಷಣ ಇಲ್ಲ. ಅದರಂತೆ ಬೇಕಾದಷ್ಟು ತಿಳುವಳಿಕೆ ಇರುವವನು ಪಂಡಿತ ಅಂತ ಅನ್ನಿಸ್ಕೊಳ್ಳೋದಲ್ಲ. ಯಾರು ವಿಪರೀತ ಬಾಯಾಳಿಗಳೋ ಅವರು ಪಂಡಿತರು ಅಂತ ಪ್ರಸಿದ್ಧರಾಗ್ತಾರೆ. ಇದು ಕಲಿಯುಗದ ಸ್ಥಿತಿ. ಅನಾಢ್ಯತಾ ಏವ ಅಸಾಧುತ್ವೇ ಸಾಧುತ್ವೇ ದಂಭ ಏವತು ಸ್ವೀಕಾರ ಏವ ಚ ಉದ್ವಾಹೆ ಸ್ನಾನಮೇವ ಪ್ರಸಾಧನಂ. ದೌರ್ಜನ್ಯ ಯಾಕೆ ಮಾಡ್ತಾರೆ ಅಂತಂದರೆ ಬಡತನದಿಂದ ದೌರ್ಜನ್ಯ ಮಾಡ್ತಾರೆ. ದೌರ್ಜನ್ಯ ಮಾಡೋದಕ್ಕೆ ಬಡತನದ ನೆಪ. ಸೌಜನ್ಯಕ್ಕೆ ಅವರವರ ಡಾಂಭಿಕ ಆಚಾರಗಳೇ ಇವರು ಬಹಳ ಸಜ್ಜನರು ಅನ್ನುವುದಕ್ಕೆ ಮುಖವಾಡ. ಹಾಗೆಯೇ ವಿವಾಹ ಆಗಬೇಕಾಗಿದ್ದರೆ ಧಾರ್ಮಿಕವಾದಂಥ ನೀತಿ ನಿಯಮಗಳು ಬೇಕಾಗಿಲ್ಲ, ಯಾವ ನೀತಿ ನಿಯಮಗಳ ಕಟ್ಟುಪಾಡು ಬೇಕಾಗಿಲ್ಲ. ಮತ್ತು ಹೆಣ್ಣು ಗಂಡು ಒಪ್ಪಿದರೆ ಸಾಕು ವಿವಾಹ, ಹೊರತು ಅದಲ್ಲದೆ ಬರೀ ಹೆಣ್ಣು ಗಂಡಿನ ಒಪ್ಪಿಗೆ ಅಲ್ಲದೆ ಇನ್ನೇನು ಧಾರ್ಮಿಕವಾದ ನೈತಿಕ ಕಟ್ಟುಪಾಡುಗಳಿದೆ ಅದು ಯಾವುದರ ಅವಶ್ಯಕತೆಯೂ ಇಲ್ಲ ಅನ್ನೋ ಸ್ಥಿತಿ ಬರ್ತಾ ಇದೆ. ಮತ್ತು ಸ್ನಾನಮೇವ ಪ್ರಸಾಧನಂ, ಕೇವಲ ದೇಹದ ಅಲಂಕಾರವೇ ಸ್ನಾನದ ಉದ್ದೇಶ ಹೊರತು ಒಂದು ಸ್ನಾನ ಮಾಡಿ ನಾವು ಪವಿತ್ರರಾಗಬೇಕು, ಪಾವಿತ್ರ್ಯವನ್ನು ಸಂಪಾದಿಸಬೇಕು, ಸ್ನಾನದಿಂದ ಅಂತರಂಗ ಶುದ್ಧಿ ದೇಹ ಶುದ್ಧಿ ಬೇಕು, ಅದರ ಯೋಚನೆ ಇಲ್ಲ. ಬರೀ ಶೃಂಗಾರ ಮಾಡಿಕೊಳ್ಳೋದಕ್ಕೆ ಸ್ನಾನ ಅನ್ನೋದು ಅಷ್ಟೇ ಸಾಧನವಾಗುತ್ತೆ. ಹಾಗೆಯೇ ಪುಣ್ಯತೀರ್ಥಗಳಿಗೆ ಹೋಗಿ ಯಾತ್ರೆ ಮಾಡೋದು ಅಂತಂದರೆ ಅದೊಂದು ಬರೀ ಪಿಕ್ನಿಕ್ ಇದ್ದ ಹಾಗೆ. ಅದು ಬರೀ ಜಲವಿಹಾರಕ್ಕೋಸ್ಕರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರೋದು, ಅದೊಂದು ವಿಹಾರ ಕೇಂದ್ರಗಳು ಅಂತ ಆಗ್ತಾಯಿದೆ. ಅನಂತರ ಅಲಂಕಾರ ಅಂತಂದರೆ ಮೈ ತುಂಬ ಸುಂದರವಾದ ಬಟ್ಟೆ ಹಾಕಿಕೊಂಡು ಆಭರಣಗಳನ್ನು ತೊಟ್ಟಿಕೊಂಡು ಅಲಂಕಾರ ಮಾಡಿಕೊಳ್ಳೋದಲ್ಲ. ಮತ್ತು ಹೇಗೆ ವಿಕೃತವಾದ ಕೇಶಾಲಂಕಾರಗಳು ಮಾಡಿಕೊಳ್ತಾರೆ, ಆ ವಿಕೃತ ಕೇಶಾಲಂಕಾರಗಳೇ ದೊಡ್ಡ ಸೌಂದರ್ಯ ಅನ್ನುವಂಥ ಸ್ಥಿತಿ ಕಲಿಯುಗದಲ್ಲಿ. ಮತ್ತು ಉದರಂಭರತ ಸ್ವಾರ್ಥ ಸತ್ಯತ್ವೇ ಧಾರ್ಷ್ಟ್ಯಮೇವಹಿ, ಹೊಟ್ಟೆ ತುಂಬಿಸಿಕೊಳ್ಳೋದೇ ಪ್ರತಿಯೊಬ್ಬ ಮನುಷ್ಯನ ದೊಡ್ಡ ಸ್ವಾರ್ಥ. ಇನ್ಯಾವ ದೊಡ್ಡ ಉದ್ದೇಶಗಳು ಜೀವನಕ್ಕೆ ಇರೋಲ್ಲ. ಏನಾದರೂ ಮಾಡಿ ನಮ್ಮ ಹೊಟ್ಟೆಪಾಡು ನೋಡ್ಕೋಬೇಕು. ಅವರವರ ಹೊಟ್ಟೆಪಾಡೇ ಅವರಿಗೆ ಸ್ವಾರ್ಥವೇ ಹೊರತು ಅದರ ಆಚೆಗೆ ಒಂದು ವಿಶಾಲವಾದ ಮನೋದೃಷ್ಟಿ ಇರೋದಿಲ್ಲ. ಜೊತೆಯಲ್ಲಿ ಸತ್ಯವನ್ನು ಹೇಳೋದು ಯಾತಕ್ಕೆ ಅಂತಂದರೆ ತಮ್ಮ ಉದ್ದಟತನವನ್ನು ಪ್ರದರ್ಶನ ಮಾಡೋದಕ್ಕೆ ಸತ್ಯವನ್ನು ಹೇಳೋದೇ ಹೊರತು ದೇವರು ಮೆಚ್ಚಲಿ ಅನ್ನುವಂಥ ಉದ್ದೇಶ ಇರೋದಿಲ್ಲ. ಅನಂತರ ಕೇವಲ ಕೀರ್ತಿಗೋಸ್ಕರವಾಗಿ ಧರ್ಮಾಚರಣೆಯನ್ನು ಮಾಡ್ತಕ್ಕಂಥ ಪ್ರವೃತ್ತಿ, ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡುವುದಕ್ಕೋಸ್ಕರ ಕುಟುಂಬ ಪೋಷಣೆಯ ನೆಪ, ಹೀಗೆ ಎಲ್ಲ ಕಡೆಯಿಂದ ಪ್ರಜೆಗಳಲ್ಲಿ ದುಷ್ಟತನ ಹೆಚ್ಚಾಗತ್ತೆ. ದುಷ್ಟತನ ಹೆಚ್ಚಾಗಿ ಯಾರು ಒಳ್ಳೆಯ ಬಲಶಾಲಿಗಳು, ಯಾರಿಗೆ ಹಣಬಲ ಇದೆಯೋ ದೇಹಬಲ ಇದೆಯೋ ಅವರೇ ದೇಶದ ರಾಜ. ಆ ರಾಜನಾದವನು ವಿಪರೀತವಾದ ತೆರಿಗೆಯ ಭಾರ ಹಾಕಿ ಪ್ರಜೆಗಳಿಂದ ಲೂಟಿ ಮಾಡುವುದನ್ನು ಕಲ್ತ್ಕೊಳ್ತಾನೆ. ರಾಜನೇ ಒಬ್ಬ ದರೋಡೆಕೋರ ಆದಮೇಲೆ ಆ ಪ್ರಜೆಗಳು ಇನ್ನು ಹೇಗಿರ್ತಾರೆ? ಅವರು ಕೂಡ ಬಡತನ, ಅನಾವೃಷ್ಟಿ ಈ ಎಲ್ಲ ಕಾರಣಗಳಿಂದಾಗಿ ಅವರು ಕೂಡ ಪರಸ್ಪರ ದೌರ್ಜನ್ಯವೆಸಗ್ತಾ ಇರ್ತಾರೆ. ಅಚ್ಛಿನ್ನದಾರ ದ್ರವಿಣ ಯಾಸ್ಯಂತಿ ಗಿರಿಕಾನನಂ, ರಾಜರು ಲೋಭಿಗಳಾಗ್ತಾರೆ, ಕ್ರೂರಿಗಳಾಗ್ತಾರೆ. ಪ್ರಜೆಗಳನ್ನು ಲೂಟಿ ಮಾಡಿ ಅವರ ಹೆಂಡಂದಿರನ್ನು ಅವರ ಹಣವನ್ನು ಕಸಿದುಕೊಳ್ತಕ್ಕಂತಹ ಪ್ರವೃತ್ತಿ ರಾಜರಿಗೆ ಉಂಟಾಗತ್ತೆ. ಪ್ರಜೆಗಳು ಇಂತಹ ರಾಜರ ದೌರ್ಜನ್ಯಗಳಿಗೆ ಹೆದರಿ ಬೆಟ್ಟಗಳಿಗೆ ಕಾಡುಗಳಿಗೆ ಪಲಾಯನ ಮಾಡುವಂತಹ ಸ್ಥಿತಿ ಬಂದು ಅಲ್ಲಿ ಏನು ಬೆಳೆಯುತ್ತೆ ಅದನ್ನೇ ತಿಂದುಕೊಂಡು ಬದುಕುವಂತಹ ದುಸ್ಥಿತಿ ಪ್ರಜೆಗಳಿಗೆ ಒದಗುತ್ತೆ. ಪ್ರಜೆಗಳಲ್ಲಿ ಊರಿನಲ್ಲಿ ಮಳೆ ಇಲ್ಲದೆ ಅತ್ಯಂತವಾದ ಕ್ಷಾಮ ಕಾಡುತ್ತೆ. ಆ ಕ್ಷಾಮದ ಸ್ಥಿತಿಯಲ್ಲಿ ರಾಜರುಗಳು ಕಂದಾಯದ ಹೊರೆ ಹೊರಿಸ್ತಾರೆ ಪ್ರಜೆಗಳಿಗೆ. ವಿಪರೀತ ಚಳಿ, ವಿಪರೀತ ಗಾಳಿ, ವಿಪರೀತ ಬಿಸಿಲು, ವಿಪರೀತ ಮಳೆಯಿಂದಾಗಿ ಭಾರೀ ಪ್ರಾಣಹಾನಿ, ಆಸ್ತಿ ಹಾನಿಗಳು ಉಂಟಾಗತ್ತೆ. ಮನುಷ್ಯನಿಗೆ ಹಸುವೆ, ಬಾಯಾರಿಕೆ, ವ್ಯಾಧಿಗಳು, ನಾನಾ ಬಗೆಯ ಚಿಂತೆಗಳು, ಇದರಿಂದ ಸಂತಾಪ ಕಾಡಿ ಅವನನ್ನು ಹಣ್ಣುಗಾಯಿ ನೀರುಗಾಯಿ ಮಾಡುತ್ತೆ. ಕಲಿಯುಗದ ಕೊನೆಯೊಳಗೆ ಅಬ್ಬಬ್ಬ ಅಂದರೆ 30 ವರ್ಷಾಣಿ ಪರಮಾಯು ಕಲವು ನೃಣಾಂ. ಕಲಿಯುಗದ ಕೊನೆಯ ಭಾಗಕ್ಕೆ ಬಂದರೆ ಅಬ್ಬಬ್ಬ ಅಂದರೆ 20 ವರ್ಷ ಅಥವಾ 30 ವರ್ಷ ಪರಮಾಯುಷ್ಯ ಪ್ರಜೆಗಳಿಗೆ. 20 ವರ್ಷ ಬದುಕಿದರೆ 30 ವರ್ಷ ಬದುಕಿದೆ, ದೀರ್ಘಾಯುಷ್ಮಂತರಾಗಿ ಬದುಕಿದ್ದಾರೆ ಅಂತ ಅಂದುಕೊಳ್ಳುವ ಸ್ಥಿತಿ ಈ ಕಲಿಯುಗದ ಕೊನೆಯ ಭಾಗಕ್ಕೆ ಬರುತ್ತೆ. ಹೀಗೆ ಎಲ್ಲ ಕಡೆಯಿಂದ ಕಲಿಯ ಪ್ರಭಾವದಿಂದ
ಪ್ರಜೆಗಳಲ್ಲಿ ಧರ್ಮಶ್ರದ್ಧೆ, ರಾಜರಲ್ಲಿ ಧರ್ಮ ನ್ಯಾಯ ನಿಷ್ಠೆಗಳು ಎಲ್ಲ ಕಣ್ಮರೆಯಾಗಿ ಅತ್ತ ರಾಜರೂ ಕೂಡ ದೌರ್ಜನ್ಯಶೀಲರು, ಪ್ರಜೆಗಳು ಕೂಡ ಅಧರ್ಮ ಆಸಕ್ತರು ಹೀಗೆಲ್ಲ ಉಂಟಾಗಿ ಲೋಕದಲ್ಲಿ ತುಂಬ ಅಧರ್ಮದ ತಾಂಡವ ಆಡುವಾಗ ಕಳ್ಳತನ, ಸುಳ್ಳು ಹೇಳೋದು, ವ್ಯರ್ಥವಾಗಿ ಇನ್ನೊಬ್ಬರಿಗೆ ಹಿಂಸೆ ಮಾಡೋದು, ಇಂತಹ ನಾನಾ ಜೀವನ ವೃತ್ತಿಗಳನ್ನು ಪ್ರಜೆಗಳು ಆರಿಸಿಕೊಳ್ತಾರೆ. ಹಸುಗಳೆಲ್ಲ ಮೇಕೆಯಷ್ಟು ಚಿಕ್ಕ ಆಕಾರವನ್ನು ಪಡೆಯುತ್ತೆ. ಮೇಕೆ ಕೊಡುವಷ್ಟು ಹಾಲು ಹಸು ಕೊಡಲಿಕ್ಕೆ ಶುರುವಾಗತ್ತೆ. ಮತ್ತು ಬಂಧುಗಳು ಅಂತಂದರೆ ತಂದೆ ತಾಯಿ ಅಣ್ಣ ತಮ್ಮಂದರು ಅಲ್ಲ, ಬರೀ ಹೆಂಡತಿ ಕಡೆಯವರು ಮಾತ್ರ ನಮಗೆ ಬಂಧುಗಳು. ಅವರನ್ನು ಖುಷಿಪಡಿಸೋದೇ ಮನುಷ್ಯನ ಕೆಲಸ. ಈ ರೀತಿಯಾಗಿ ಹೆತ್ತ ತಂದೆ ತಾಯಿಗಳು ಮಕ್ಕಳ ರಕ್ಷಣೆ ಇಲ್ಲದೆ, ಆರೈಕೆ ಇಲ್ಲದೆ ಅವರು ಕೊರಗುತ್ತಾ ಇರ್ತಾರೆ. ಎಲ್ಲ ಗಿಡಗಳು ಕೂಡ ಬಹಳ ಚಿಕ್ಕ ಗಾತ್ರಗಳಾಗ್ತವೆ. ಮರಗಳು ಕೂಡ ಮುಳ್ಳಿನ ಗಿಡದಷ್ಟು ಗಾತ್ರದ ಆಗುತ್ತೆ. ಮೋಡಗಳು ಕೂಡ ಮಿಂಚಿನಂತೆ ತೆಳ್ಳಗಿನ ಗಾತ್ರವನ್ನು ಪಡೆದಿರುತ್ತೆ. ಮನೆಗಳಿಗೆ ಅತಿಥಿಗಳಿಲ್ಲ, ಅತಿಥಿ ಸತ್ಕಾರ ಇಲ್ಲ, ಹಾಳು ಬಿದ್ದ ಮನೆಗಳಾಗಿರುತ್ತೆ. ಹೀಗೆಲ್ಲ ಜನಗಳಲ್ಲಿ ಪೂರ್ತಿ ಧರ್ಮ ಹಾನಿಯಾದಾಗ ಇತ್ತಂ ಕಲವು ಗತಪ್ರಾಯೇ ಜನೇಶು ಪರಧರ್ಮಸು ಧರ್ಮತ್ರಾಣಾಯ ಸತ್ವೇನ ಭಗವಾನ್ ಅವತರಿಷ್ಯತಿ. ಆಗ ಸತ್ವಗುಣದಿಂದ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಭಗವಂತ ಕಲ್ಕಿಯಾಗಿ ಅವತಾರ ಮಾಡ್ತಾನೆ. ಅವನಿಗೆ ಕಲ್ಕಿ ಅಂತ ಯಾಕೆ ಹೆಸರು ಅಂತಂದರೆ, ಕಲ್ ಅಂದರೆ ಜ್ಞಾನ, ಕ ಅಂದರೆ ಆನಂದ, ಜ್ಞಾನಾನಂದ ಸ್ವರೂಪವಾದ ಶರೀರದವನಾದ್ದರಿಂದ ಪರಮಾತ್ಮನಿಗೆ ಕಲ್ಕಿ ಅಂತ ಹೆಸರು. ಮತ್ತೊಂದು ಅರ್ಥ ಕಲ್ಕನ ಅಂದರೆ ಹಿಂಸೆ. ಆ ಭಗವಂತ ಕಲ್ಕಿಯಾಗಿ ಅವತರಿಸಿ ಬರೋದೇ ಕಲಿಯುಗದ ಎಲ್ಲ ದುಷ್ಟರನ್ನು ಸದೆಬಡೆದು ಕೃತಯುಗಕ್ಕೆ ನಾಂದಿ ಹಾಡುವುದಕ್ಕೋಸ್ಕರ ಭಗವಂತನ ಕಲ್ಕಿ ಅವತಾರ. ಹಾಗಾಗಿ ಭಾರೀ ಪ್ರಮಾಣದಲ್ಲಿ ದುಷ್ಟ ಪ್ರಜೆಗಳ ಧ್ವಂಸವೇ ಕಲ್ಕಿ ಭಗವಂತನ ಪ್ರಧಾನವಾದ ಕಾರ್ಯ. ಆದ್ದರಿಂದ ಅವನಿಗೆ ಕಲ್ಕನ ಮಾಡುವವನಾದ್ದರಿಂದ ಕಲ್ಕಿ ಅಂತ ಅವನಿಗೆ ಹೆಸರು ಅಂತ ಹೇಳ್ತಾರೆ. ಆಗ ಭಗವಂತ ಎಲ್ಲಿ ಅವತಾರ ಮಾಡ್ತಾನೆ? ಶಂಬಲ ಗ್ರಾಮ ಮುಖ್ಯಸ್ಯ ಬ್ರಾಹ್ಮಣಸ್ಯ ಮಹಾತ್ಮನಃ ಭವನೇ ವಿಷ್ಣು ಯಶಸಃ ಕಲ್ಕಿ ಪ್ರಾದುರ್ಭವಿಷ್ಯತಿ. ಶಂಬಲ ಗ್ರಾಮದಲ್ಲಿ ಒಬ್ಬ ವಿಷ್ಣು ಯಶ ಅನ್ನುವಂತಹ ಮಹಾತ್ಮ ಬ್ರಾಹ್ಮಣ ಸದ್ಧರ್ಮ ನಿರತನಾಗಿ ಇಡೀ ಪ್ರಪಂಚಕ್ಕೆ ಆ ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ಅವನಷ್ಟೇ ಧರ್ಮನಿಷ್ಠನಾಗಿರ್ತಾನೆ. ಅವನ ಮನೆಯಲ್ಲಿ ಭಗವಂತ ಕಲ್ಕಿಯಾಗಿ ಅವನ ಮಗನಾಗಿ ಅವತಾರ ಮಾಡ್ತಾನೆ. ಭಾರೀ ವೇಗವಾಗಿ ಓಡುವಂತಹ ದೇವದತ್ತ ಅನ್ನುವಂಥ ಒಂದು ಕುದುರೆ ಏರಿಕೊಂಡು ಖಡ್ಗವನ್ನು ಹಿಡಿದು ಎಲ್ಲ ದುರ್ಜನರನ್ನು ತರಿದು ಆ ಕಲಿಯುಗದ ಅಧರ್ಮವನ್ನೆಲ್ಲ ನಾಶ ಮಾಡ್ತಾನೆ, ಅಧಾರ್ಮಿಕರನ್ನೆಲ್ಲ ನಾಶ ಮಾಡ್ತಾನೆ. ಆನಂತರ ಉಳಿದ ಸಜ್ಜನರು ಯಾರಿರ್ತಾರೆ, ಆ ಪರಮಾತ್ಮ ಕಲ್ಕಿಯಾಗಿ ಎಲ್ಲೆಡೆ ಸಂಚಾರ ಮಾಡಿ ವೇಗವಾಗಿ ಕುದುರೆ ಏರಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲ ಕೋಟಿಗಟ್ಟಲೆ ರಾಜವೇಷಧಾರಿಗಳಾದ ದರೋಡೆಕೋರರನ್ನೆಲ್ಲ ಕೊಂದು ನಾಶ ಮಾಡಿದ ಮೇಲೆ ಅಷ್ಟು ಓಡಾಡಿರ್ತಾನಲ್ಲ ಭಗವಂತ, ಅವನ ಅಥತೇಷಾಂ ಭವಿಷ್ಯಂತಿ ಮನಾಂಸಿ ವಿಷದಾನಿ ವೈ ವಾಸುದೇವ ಅಂಗರಾಗ ಅತಿಪುಣ್ಯ ಗಂಧ ಅನಿಲ ಸ್ಪೃಶಾಂ. ಭಗವಂತನ ಮೈಯ ಅಂಗರಾಗದ ಅತ್ಯಂತ ಪುಣ್ಯಕರವಾದ ಸುಗಂಧವನ್ನು ತುಂಬಿಕೊಂಡು ಬೀಸುವ ಗಾಳಿಯ ಸ್ಪರ್ಶವಾಗಿ ಉಳಿದ ಎಲ್ಲ ಸಜ್ಜನರ ಮನಸ್ಸು ನಿರ್ಮಲವಾಗತ್ತೆ. ದರೋಡೆಕೋರರು ಹತರಾಗ್ತಾರೆ. ಜನರ ಹೃದಯದಲ್ಲಿ ಭಗವಂತ ಸತ್ವಗುಣಕ್ಕೆ ಪ್ರೇರಣೆ ಕೊಡ್ತಾನೆ. ಆ ಸತ್ವಗುಣ ಪ್ರೇರಕನಾದ ಭಗವಾನ್ ವಾಸುದೇವ ಎಲ್ಲ ಪ್ರಜೆಗಳ ಹೃದಯದಲ್ಲಿ ನಿಂತುಕೊಳ್ತಾನೆ. ಹಾಗೆ ಪ್ರಜೆಗಳಿಗೆ ಧರ್ಮನಿಷ್ಠೆ ಶುರುವಾಗತ್ತೆ. ಒಳ್ಳೆಯ ಪುಷ್ಟವಾದ ಬಲಶಾಲಿಯಾದ ಸಂತಾನಗಳು ಉಂಟಾಗತ್ತೆ. ಅದರಿಂದ ಎಲ್ಲ ಕಡೆಯಲ್ಲಿ ಧರ್ಮದ ಒಂದು ವಿಶೇಷವಾದಂಥ ವಿಜೃಂಭಣೆ ಉಂಟಾಗತ್ತೆ. ಯದಾ ಅವತೀರ್ಣೋ ಭಗವಾನ್ ಕಲ್ಕಿ ಧರ್ಮಪತಿರ್ಹರಿ ಕೃತಂ ಭವಿಷ್ಯತಿ ತದಾ ಪ್ರಜಾಸೂತಿಶ್ಚ ಸಾತ್ವಕಿ. ಧರ್ಮರಕ್ಷಕನಾದ ಭಗವಂತ ಶ್ರೀಹರಿ ಕಲ್ಕಿಯಾಗಿ ಅವತಾರ ಮಾಡಿದಾಗ ಕಲಿಯುಗ ಮುಗಿದು ಕೃತಯುಗದ ಆರಂಭವಾಗತ್ತೆ ಅಂತ ಇದ್ದಾರೆ. ಮತ್ತು ಸಾತ್ವಿಕವಾದ ಪ್ರಜಾ ಸಂತತಿ ಅಭಿವೃದ್ಧಿಯಾಗತ್ತೆ. ಯಾವಾಗ ಕೃತಯುಗ ಪ್ರಾರಂಭ ಆಗತ್ತೆ ಅಂತಂದರೆ, ಯದಾ ಚಂದ್ರಶ್ಚ ಸೂರ್ಯಶ್ಚ ತಥಾ ತಿಷ್ಯೇ ಬೃಹಸ್ಪತಿ ಏಕರಾಶೌ ಸಮೇಷ್ಯಂತಿ ತದಾ ಭವತಿ ತತ್ಕೃತಂ. ಚಂದ್ರ, ಸೂರ್ಯ, ಬೃಹಸ್ಪತಿ ಈ ಮೂರು ಜನ ಪುಷ್ಯ ನಕ್ಷತ್ರದ ಪ್ರಥಮ ಪಾದದಲ್ಲಿ ಒಂದೇ ರಾಶಿಯಲ್ಲಿ ಏಕಕಾಲಕ್ಕೆ ಯಾವಾಗ ಪ್ರವೇಶ ಮಾಡ್ತಾರೆ
ಆಗ ಕೃತಯುಗದ ಪ್ರಾರಂಭವಾಗತ್ತೆ ಅಂತ ಇದ್ದಾರೆ. ಚಂದ್ರಸೂರ್ಯ ವಂಶದವರು ಹಿಂದೆ ಅನೇಕ ಜನ ಆಗಿ ಹೋದರು. ಮುಂದೆ ಬರ್ತಕ್ಕಂಥವ ಕೆಲವರನ್ನು ಕೂಡ ಸಂಕ್ಷೇಪವಾಗಿ ಹೇಳಿದ್ದೇನಪ್ಪ ನಿನಗೆ. ನಿನ್ನ ಜನ್ಮಕಾಲದಿಂದ ಆರಂಭಿಸಿ ನಂದರಾಜನ ಪಟ್ಟಾಭಿಷೇಕ ಪರ್ಯಂತರವಾಗಿ 1115 ವರ್ಷಗಳಾಗಿದೆ. ಆಕಾಶದಲ್ಲಿ ಸಪ್ತರ್ಷಿ ಮಂಡಲ ಉದಯವಾಗುವಾಗ ಮೊದಲಿಗೆ ಪುಲಹ ಕ್ರತು ಅಂತ 2 ನಕ್ಷತ್ರಗಳು ಕಂಡುಬರುತ್ತೆ. ಅದರ ಮಧ್ಯದಲ್ಲಿ ದಕ್ಷಿಣೋತ್ತರ ರೇಖೆಯ ಸಮಭಾಗದಲ್ಲಿ ಅಶ್ವಿನ್ಯಾದಿಗಳ ಪೈಕಿ ಒಂದು ನಕ್ಷತ್ರ ಉದಯವಾಗತ್ತೆ. ಆಗ ಆ ನಕ್ಷತ್ರ ಜೊತೆಯಲ್ಲಿ ಸಪ್ತರ್ಷಿಗಳು ಮನುಷ್ಯಮಾನದ 100 ವರ್ಷಗಳ ಕಾಲ ಇರ್ತಾರೆ. ನಿನ್ನ ಜನ್ಮ ಸಮಯದಲ್ಲಿ ಅಂದರೆ ಪರೀಕ್ಷಿತ ರಾಜನ ಜನ್ಮ ಸಮಯದಲ್ಲಿ ಅವರು ಮಖಾ ನಕ್ಷತ್ರದಲ್ಲಿದ್ದರು, ಈಗಲೂ ಅಲ್ಲೇ ಇದ್ದಾರೆ. ಆ ಕೃಷ್ಣ ಪರಮಾತ್ಮ ಯಾವಾಗ ಪರಂಧಾಮಕ್ಕೆ ಹೊರಟ ಆಗ ಕಲಿಯುಗ ಪ್ರಾರಂಭವಾಯಿತು. ಕಲಿಯುಗ ಎಲ್ಲ ಕಡೆ ಆವೇಶ, ಜನರಲ್ಲಿ ಕಲಿ ಪ್ರವೇಶ ಮಾಡಿದ. ಜನರು ಪಾಪಕರ್ಮ ನಿರತರಾಗ್ತಾ ಇದ್ದಾರೆ. ಪರಮಾತ್ಮ ಯಾವಾಗ ಕೃಷ್ಣನಾಗಿ ನೆಲದ ಮೇಲೆ ಓಡಾಡ್ತಾ ಇದ್ದ, ಭಗವಂತನ ಪಾದ ಸ್ಪರ್ಶ ಈ ಪೃಥ್ವಿಯಲ್ಲಿ ಇರೋ ತನಕ ಕಲಿ ತನ್ನ ಪರಾಕ್ರಮವನ್ನು ತೋರಲಿಕ್ಕೆ ಶಕ್ತನಾಗಲಿಲ್ಲ. ನಿಜವಾಗಿ ಭೀಮಸೇನ ದೇವರು ಯಾವಾಗ ಗದಾಪ್ರಹಾರ ಮಾಡಿ ದುರ್ಯೋಧನನನ್ನು ಕೊಂದರೋ ಆಗಲೇ ಕಲಿಯುಗದ ಪ್ರಾರಂಭವಾಯಿತು. ಆದರೆ ಕೃಷ್ಣ ಪರಮಾತ್ಮ ಈ ಭೂಮಿಯಲ್ಲಿ ಇದ್ದದ್ದರಿಂದ ಕಲಿ ತನ್ನ ಪ್ರಭಾವವನ್ನು ತೋರಲಿಕ್ಕಾಗಲಿಲ್ಲ. ಯಾವಾಗ ಕೃಷ್ಣ ಪರಂಧಾಮಕ್ಕೆ ಹೊರಟ ಅಂದರೆ ಕೃಷ್ಣಾವತಾರ ಸಮಾಪ್ತಿ ಆಯಿತು, ಅವತ್ತಿನಿಂದ ಕಲಿಯ ಪ್ರಭಾವ ಲೋಕದಲ್ಲಿ ಕಾಣಿಸಿಕೊಳ್ತು. ದೇವಮಾನದ 1200 ವರ್ಷಗಳ ಕಾಲ ಅದು ಕಲಿಕಾಲ. ಅಲ್ಲಿಂದ ಮುಂದೆ ಕೃತಯುಗ ಪ್ರಾರಂಭವಾಗೋದು. ದೇವಮಾನದ 1200 ವರ್ಷ ಅಂತಂದರೆ ಮನುಷ್ಯರ ಮಾನದಲ್ಲಿ ಅಳತೆಯಲ್ಲಿ 4,32,000 ವರ್ಷಗಳು. ಆ 4,32,000 ವರ್ಷಗಳು ಅಷ್ಟು ಕಾಲ ಕಲಿಯುಗದ ಸಮಯ ಅಂತ ಇದ್ದಾರೆ. ಅದು ಮುಗಿದ ಮೇಲೆ ಕೃತಯುಗ ಪ್ರಾರಂಭ ಆಗತ್ತೆ. ಅದಕ್ಕೆ ಯಾಕೆ ಕೃತಯುಗ ಅಂತ ಹೆಸರು ಅಂತಂದರೆ, ಏನು ಧರ್ಮ ಕಾರ್ಯ ಅಂದುಕೊಂಡ್ರೂ ಕೃತ ಮಾಡಾಯ್ತದು, ಸಿದ್ಧಿ ಆಯಿತು ಅಂತ ಅರ್ಥ. ಕಲಿಯುಗದಲ್ಲಿ ಏನಾದರೂ ಒಂದು ಧರ್ಮ ಕಾರ್ಯ ಮಾಡಬೇಕು ಅಂತ ಅಂದುಕೊಂಡ್ರೆ ಏನೇನೋ ವಿಘ್ನಗಳು ಬಂದು ಮಾಡಲಿಕ್ಕೆ ಆಗದೆ ಬರೀ ಪೋಸ್ಟ್ಪೋನ್ ಮಾಡ್ತಾ ಕೂತಿರ್ತೇವೆ. ಆದರೆ ಕೃತಯುಗದಲ್ಲಿ ಒಂದು ಧರ್ಮ ಕಾರ್ಯ ಮಾಡೋಣ ಅಂತ ಅನ್ನಿಸಿದ ಕೂಡಲೇ ಅದು ಮಾಡಿ ಆಯಿತು ಅಂತ ಅರ್ಥ. ಅಷ್ಟು ಬೇಗ ಧರ್ಮ ಕಾರ್ಯ ಸಿದ್ಧಿಯಾಗತ್ತೆ. ಅದಕ್ಕೆ ಅದನ್ನು ಕೃತಯುಗ ಅಂತ ಕರೀತಾ ಇದ್ದಾರೆ. ಆಗ ದೇವಾಪಿ ಅಂತ ಶಂತನುವಿನ ಅಣ್ಣ, ಹಾಗೆ ಇಕ್ಷ್ವಾಕು ವಂಶದ ಮರುತ್ ರಾಜ, ಅವರಿಬ್ಬರೂ ಕಲಾಪ ಗ್ರಾಮದಲ್ಲಿದ್ದಾರೆ. ಅವರು ಮಹಾಯೋಗ ಸಿದ್ಧಿ ಬಲವುಳ್ಳವರು. ಕಲಿಯುಗದ ಕೊನೆಯಲ್ಲಿ ಅವರು ಇಲ್ಲಿಗೆ ಈ ಭೂಮಿಗೆ ಬಂದು ಭಗವಂತ ನೀಡಿದ ಶಿಕ್ಷಣದ ಪ್ರಭಾವದಿಂದ ಮತ್ತೆ ವರ್ಣಾಶ್ರಮ ಧರ್ಮ ರಕ್ಷಣೆ ಮಾಡ್ತಾ ಜಗತ್ತಿನಲ್ಲಿ ದೇಶವನ್ನು ಆಳ್ತಾರೆ ಅಂತ ಇದ್ದಾರೆ. ಹೀಗೆ ಆ ಭಗವಂತನ ಕಲ್ಕಿ ಅವತಾರದ ಪ್ರಭಾವದಿಂದ ದುಷ್ಟರು ದಮನಗೊಂಡು ಮತ್ತೆ ಕೃತಯುಗ ಪ್ರಾರಂಭವಾಗಿ ಆ ದೇವಾಪಿ ಮತ್ತು ಮರುತು ಎಂಬ ಇಬ್ಬರು ರಾಜರು ಅವರು ಭಗವಂತನ ಸಂಕಲ್ಪದಿಂದ ಕೃತಯುಗಕ್ಕೆ ಬಂದು ರಾಜ್ಯಭಾರ ಮಾಡ್ತಾರೆ. ಉತ್ತಮವಾದ ರೀತಿಯಲ್ಲಿ ಈ ದೇಶದಲ್ಲಿ ಧರ್ಮ ಸಂಸ್ಥಾಪನೆ ಮಾಡ್ತಾರೆ. ಆ ವರ್ಣಾಶ್ರಮಾಚಾರಗಳು ಸ್ಥಿರವಾಗಿ ನಿಂತು ಭಗವಂತನಿಗೆ ಸಂತೋಷಕರವಾಗುವ ರೀತಿಯಲ್ಲಿ ಜನರ ಬದುಕು ರೂಪಿತಗೊಳ್ಳುತ್ತೆ. ಇದು ಕೃತಯುಗದ ಕ್ರಮ. ಹಾಗೆ ಅದನ್ನು ವಿಚಾರವನ್ನೆಲ್ಲ ತಿಳಿಸಿ, ಹಿಂದೆ ಯೇ ಭೂಪತಯೋ ರಾಜನ್ ಭುಂಜತೆ ಭುವಮೋಜಸ ಕಾಲೇನ ತೇ ಕೃತಾ ಸರ್ವೇ ಕಥಾ ಮಾತ್ರಾ ಕಥಾಸು ವೈ. ಹಿಂದೆ ಯಾವ ರಾಜರು ಭವ್ಯ ಪೌರುಷದಿಂದ ಈ ದೇಶವನ್ನು ಆಳಿದರೋ ಅವರೆಲ್ಲ ಬರೀ ಕಥಾವಶೇಷರಾಗಿದ್ದಾರೆ. ಯಾರೂ ಈ ಭೂಮಿಯನ್ನು ತೆಗೆದುಕೊಂಡು ಹೋಗಿಲ್ಲ. ಅವರವರು ಇರುವ ಕಾಲದಲ್ಲಿ ಅವರು ಪೌರುಷದಿಂದ ರಾಜ್ಯಭಾರವನ್ನು ಮಾಡಿದರು. ಎಷ್ಟು ರಾಜ್ಯಭಾರವನ್ನು ಮಾಡಿದರೂ ಕೂಡ ಯಾವ ರಾಜರು ಈ ಭೂಮಿಯನ್ನು ಕೊಂಡೊಯ್ದಿಲ್ಲ. ಈ ಭೂಮಿ ಹಾಗೆ ಮುಂದುವರೆದಿದೆ. ಅದನ್ನು ಭೂಮಿಯ ಮೋಹ ಬಿಟ್ಟು ಭಗವಂತನ ಸೇವೆ ಎನ್ನುವ ದೃಷ್ಟಿಯಿಂದ ರಾಜ್ಯಭಾರವನ್ನು ಮಾಡಿ ನಮ್ಮ ಕರ್ತವ್ಯವನ್ನು ಸಮಾಜಕ್ಕೆ ಅರ್ಪಿಸಬೇಕು ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಹೀಗೆ ಆ ಕಲಿಯುಗದ ಜನರ ಸ್ಥಿತಿಗತಿಗಳೇನು ಅನ್ನುವುದನ್ನು ನಿರೂಪಣೆ ಮಾಡಿ, ಇಂತಹ ಕಲಿಯುಗದಲ್ಲೂ ಕೂಡ ಉದ್ಧಾರ ಆಗಬೇಕಾಗಿದ್ದರೆ ಏನಾದರೂ ಮಾರ್ಗ ಇದೆಯಾ ಅಂತ ನಮಗೆ ಅನಿಸುತ್ತೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ತಿಳಿಸ್ತಾರೆ. ಹೀಗೆ ಕಲಿಯುಗದ ಪ್ರಭಾವ ಎಂದಿನಿಂದ ಕಲಿಯ ಪ್ರಭಾವ ಉಂಟಾಯಿತು, ಕಲಿಯುಗ ಆರಂಭವಾಯಿತು,
ಎಷ್ಟು ಕಾಲ ಇರುತ್ತೆ, ಮುಂದೆ ಈ ಕಲಿಯುಗದ ಅಂತ್ಯ ಹೇಗೆ ಭಗವಂತನಿಂದ ಆಗತ್ತೆ, ಆ ಭಗವಂತ ಕಲಿಯುಗವನ್ನು ಮುಗಿಸಿದ ಮೇಲೆ ಮತ್ತೆ ಕೃತಯುಗದ ಆರಂಭ ಹೇಗಾಗತ್ತೆ, ಈ ಎಲ್ಲ ಸಂಗತಿಗಳನ್ನು ಈ ಒಂದು ಸಣ್ಣ ಸಂಚಿಕೆಯಲ್ಲಿ ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೇನೆ. ಕೃಷ್ಣಾರ್ಪಣಮಸ್ತು. ಈ ಸಂಚಿಕೆಯ ಪ್ರಾಯೋಜಕರಾಗಿ ಶ್ರೀಮತಿ ರಾಧಿಕಾ ಸಿಂಗ್ ಮತ್ತು ಶ್ರೀ ನವೀನ್ ಸಿಂಗ್ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಇಡೀ ಕುಟುಂಬಕ್ಕೆ ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದ ಶ್ರೀಕೃಷ್ಣ ಇವತ್ತಿನ ಸಂಚಿಕೆಯಲ್ಲಿ ಬಂದ ಭಗವಾನ್ ಕಲ್ಕಿ ಅವರ ಅನುಗ್ರಹದಿಂದ ಅವರು ಉತ್ತರೋತ್ತರ ಶ್ರೇಯಸ್ಸನ್ನು ಹೊಂದಲಿ, ಇನ್ನಷ್ಟು ಧರ್ಮಶ್ರದ್ಧೆ ಅವರಲ್ಲಿ ಜಾಗೃತವಾಗಿ ಭಗವಂತನಿಗೆ ಪ್ರಿಯರಾಗುವ ಹಾಗೆ ಅವರ ಜೀವನವನ್ನು ಸಾಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಪ್ರವಚನವನ್ನು ಭಗವಂತನ ಅರ್ಪಣೆ ಮಾಡ್ತಾ ಇದ್ದೇನೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸುತ ಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.